ಯುವಕರಿದ್ದೀರಿ, ಯುವಕರಿಗೆ ಸಂಬಂಧಪಟ್ಟಂತ ವಿಷಯ ಒಂದು ನ್ಯಾಯ ಸಿಗಲಿ ಅನ್ನೋ ಉದ್ದೇಶದಿಂದ ಇವತ್ತು FIRಗೆ ನೀವು ಧರಣಕ್ಕೆ ಕೂತಿದ್ರಿ. ರಾಹುಲ್ ಗಾಂಧಿ ಅವರು ಕೂತಿದ್ರಲ್ಲಿ ದೆಹಲಿನಲ್ಲಿ. FIR ಆಗಿದೆ. 8 ಗಂಟೆಗಳ ಕಾಲ ನಡೀತಿದ್ದು, ಬಟ್ ಇವಾಗ FIR ಆಗಿದೆ. ಏನಂತೀರಿ ಇದ್ರ ಬಗ್ಗೆ? ಮೊದಲನೇದಾಗಿ ಸರ್, ಇವತ್ತಿನ ದಿವಸ ನಾವ್ ಏನು ಜೆನ್ಜಿ ಒಂದು ಸ್ಟೂಡೆಂಟ್ ಆಗಿ ವಿಚಾರ ಏನ್ ಮಾತಾಡ್ಬೇಕು ಅಂತಂದ್ರೆ, ಒಂದು ಜಂತರ್ ಮಂತಲ ಅಂತ ಪ್ರತಿಭಟನೆಗೆ ಏನ್ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಹೆಣ್ಮಕ್ಳನ್ನ ಬಟ್ಟೆಗಳನ್ನ ಹರಿದಾಕಿದ್ದಾರೆ, ಹೆಣ್ಮಕ್ಳಿಗೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಗಂಡ್ ಮಕ್ಳು ಲಾಠಿ ಚಾರ್ಜ್ ಮಾಡಿದ್ದಾರೆ. ಏನು ಒಂದು ಡಿಫ್ರೆನ್ಸ್ ಅನ್ನೋದು, ವಿದ್ಯಾರ್ಥಿಗಳ ಮೇಲೆ ನಾನಾ ರೀತಿಯ ಹಲ್ಲೆಗಳನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರದಲ್ಲಿ ನಮಗಿರ್ತಕ್ಕಂಥ ಸಾಂವಿಧಾನಿಕ ಹಕ್ಕುಗಳನ್ನ ಕೇಳೋದೇ ತಪ್ಪು ಅಂತಂದ್ರೆ ನಾವು ಎಲ್ಲಿರ್ಬೇಕು? ಯಾವ ದೇಶದಲ್ಲಿ ಇರ್ಬೇಕು? ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಾ ಅಥವಾ ಹಿಟ್ಲರ್ ಒಂದು ರಾಜಕಾರಣದಲ್ಲಿ ಇದೀವಾ, ಅಧಿಕಾರ ವಹಿಸ್ತಾ ಇದೀವಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಇವತ್ತು ಪೊಲೀಸ್ ಅವರು, ಡೆಲ್ಲಿ ಇರ್ತಕ್ಕಂಥ ಪೊಲೀಸ್ ಅವರು ವಿದ್ಯಾರ್ಥಿಗಳ ಈ ತರ ಒಂದು ಅತ್ಯಾಚಾರ ಮಾಡ್ತಾರೆ. ಇವ್ರಿಗೆ ಆರ್ಡರ್ ಕೊಟ್ಟಿದ್ ಯಾರು? ಅಮಿತ್ ಶಾನ ಅಥವಾ ನರೇಂದ್ರ ಮೋದಿನ ಅಥವಾ RSS ನ ಹೆಡ್ ಯಾರಾದ್ರೂ ಕೊಟ್ಟಿದ್ರೆ ಇವ್ರಿಗೆ? ಇವ್ರು ಯೂನಿಫಾರ್ಮ್ ಹಾಕಿದಾರಲ್ಲ, ಯೂನಿಫಾರ್ಮ್ ಒಳಗಡೆ RSS ಚಡ್ಡಿ ಹಾಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಇವತ್ತು ಪೊಲೀಸರು ತಿಳಿಸ್ಬೇಕು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ಒಂದು ದುರಾದೃಷ್ಟ ಸನ್ನಿವೇಶ ಬೇರೆ ಯಾವುದೂ ಇಲ್ಲ. ನಾವು ನಮ್ಮ ಹಕ್ಕನ್ನ ಕೇಳ್ತಕ್ಕಂಥ ತಪ್ಪು ಅಂತಂದ್ರೆ ಬೇರೆ ಏನ್ ಮಾಡ್ಬೇಕು ಸರ್? ತಪ್ಪಲ್ಲ. ನಿಮ್ ಹಕ್ಕು ಬಗ್ಗೆ ಬರ್ತೀನಿ ಮತ್ತೆ. ಪೂಜಾರವರ ಹೇಳಿ. ಈಗ ನೀವು ಯುವಕರಿದ್ದೀರಿ, ಅವರು ಯುವಕರಿದ್ದಾರೆ. ಇಬ್ಬರ ಆಲೋಚನೆಗಳು, ಭವಿಷ್ಯದ ಬಗ್ಗೆ ಇರುವಂತಹ ಆಕಾಂಕ್ಷೆಗಳು ಎರಡೂ ಒಂದೇ ಸರಿಸಮನಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯ ಏನಿದ್ರ ಬಗ್ಗೆ? ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳೋದಾದರೆ, ಈಗ ಒಂದು ತಪ್ಪಾಗಿದೆ. ಏನು, ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಅದಕ್ಕೆ CJP ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಪ್ರೊಟೆಸ್ಟನ್ನು ಸ್ಟಾರ್ಟ್ ಮಾಡಿ, ಆ ಪ್ರೊಟೆಸ್ಟಿಗೆ ವಾಂಗ್ಚುಕ್ ಅವ್ರು ಬರೋವರೆಗೂ ಯಾವುದೇ ಅಟ್ರಾಕ್ಷನ್ ಇರಲಿಲ್ಲ, ಮತ್ತು ಯಾವುದೇ ಪಕ್ಷಗಳಿಂದ ಬಲ ಇರಲಿಲ್ಲ. ವಾಂಗ್ಚುಕ್ ಅವ್ರು ಬಂದ ನಂತರ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷ ಇರ್ಬೋದು, ಅದಕ್ಕೆ ಬೆಂಬಲವನ್ನು ಕೊಡ್ತು. ಅದಾದಮೇಲೆ 20ನೇ ತಾರೀಕು ಸಂಸತ್ತು ಚಲೋವನ್ನು ಯಾಕೆ ಹಮ್ಮಿಕೊಳ್ಬೇಕಾಗಿತ್ತು? ಯಾಕೆ ಅಂದರೆ ಆ ದಿನ ಪಾರ್ಲಿಮೆಂಟ್ ಶುರುವಾಗ್ತಾ ಇತ್ತು. ಇಡೀ ರಾಷ್ಟ್ರದ ಗಮನ ಸೆಳೆಯೋದಕ್ಕೆ ಹಂಚ್ಕೊಂಡು, ಅದರಲ್ಲಿ ನೀವು ನಿಮ್ಮ ಮಾಧ್ಯಮನೂ ಸೇರಿದಂತೆ ಕೆಲವು ಮಾಧ್ಯಮ ಮಿತ್ರರು ಅಲ್ಲಿ ಸೇರಿರ್ತಕ್ಕಂಥ ಜನಗಳನ್ನ ನೀವು ಪ್ರಶ್ನೆ ಮಾಡಿರ್ತೀರ, ನೀವು ಯಾರು ನೀವು ಅಂತ. ಅದರಲ್ಲಿ ನಿಜವಾಗ್ಲೂ ಬಂದಿದ್ದವ್ರು ಸ್ಟೂಡೆಂಟ್ಸಾ? ಈಗ ಸಾಹಿಲ್ ಅನ್ನೋ ವ್ಯಕ್ತಿ ಪೆಲೆಟ್ ಗನ್ ಅವ್ರ ಮೇಲೆ ಪ್ರಯೋಗ ಆಗಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಆ ರೀತಿ ಅಲ್ಲಿ ಬಂದಿದ್ದವ್ರು ಎಲ್ಲ ಸ್ಟೂಡೆಂಟ್ಸಾ? ಅವ್ರು ಬಂದಿದ್ದ ಕಾರಣ ಏನಿತ್ತು? ಆ ರೀತಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡೋದೇ ಆಗಿದ್ರೆ, CJPಗೆ ಅಷ್ಟು ಬೆಂಬಲ ಇದ್ದಿದ್ರೆ ಆಗಿದ್ರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಬೋದಿತ್ತು. ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಯಾವ ರೀತಿ ವಿಕೋಪಕ್ಕೆ ಆ ಪ್ರತಿಭಟನೆ ತಗೊಂಡು ಹೋಗ್ತೀವಿ, ಅದೇ ರೀತಿಯಲ್ಲಿ ಕ್ರಮ ಕೂಡ ಆಗುತ್ತೆ, ಪ್ರತಿಕ್ರಿಯೆ ಸಿಗುತ್ತೆ. ಇಲ್ಲಿ ಪೆಲೆಟ್ ಗನ್ ಬಳಸಿರೋದ್ರ ಬಗ್ಗೆ ನಾನು ಹೇಳೋದಾದ್ರೆ, ಪೆಲೆಟ್ ಗನ್ನನ್ನು ಕೆಲವು ಸಂದರ್ಭಗಳಲ್ಲಿ ಬಳಸ್ಬೋದು. ಈಗ ಅಲ್ಲಿ ಅಷ್ಟು ದೊಡ್ಡ ದೊಂಬೆ ಆದಾಗ, ಗಲಾಟೆ ಆದಾಗ, ಯಾರ ಮೇಲಾದರೂ ಕೂಡ ಫೈರ್ ಆಗಿದ್ರೆ, ಬುಲೆಟ್ ತಾಕಿದ್ದಿದ್ರೆ ಅವಾಗ ಪ್ರಾಣಾಪಾಯ ಇನ್ನು ವಿಕೋಪಕ್ಕೆ ಹೋಗ್ತಾ ಇತ್ತು. ಅಲ್ಲಿ ಬಳಸಿರ್ತಕ್ಕಂಥದ್ದು ಪ್ರಾಣಕ್ಕೆ ಅಪಾಯವಿಲ್ಲದಂತಹ ಆಯುಧ. ಆರೋಗ್ಯಕ್ಕೆ ಹೋಗ್ಬೋದು. ಆದ್ರೆ ಅದೇ ವ್ಯಕ್ತಿಗೆ 200 ಪೆಲೆಟ್ ಬುಲೆಟ್ ಬೀಳೋದಕ್ಕೆ ಸಾಧ್ಯನಾ? ಆ ವ್ಯಕ್ತಿ ಒಂದು ಪೆಲೆಟ್ ಬಿದ್ದಿದ ತಕ್ಷಣ ಅಲ್ಲೇ ಇರ್ತಿದ್ರ? ಅಂದ್ರೆ ಇದರಿಂದ ಈಗ ರಾಹುಲ್ ಗಾಂಧಿ ಅವರು ಯೂತ್ ಅನ್ನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಪ್ರೊಟೆಸ್ಟ್ ಕೂತಿದ್ದಾರೆ. ಅವ್ರಿಗೆ ಇದ್ರಲ್ಲಿ ಯಾವ ರಾಜಕೀಯ ಹಿತಾಸಕ್ತಿ ಅಡಗಿದೆ ಅನ್ನೋದು ಮುಖ್ಯ ಆಗುತ್ತೆ.